ನನಗೆ ಈ ಅಜ್ಜಿ ಬಂದಿರೋದೊಂಥರ ಶಾಕ್ ಆದಂಗೆ ಆಗ್ಬಿಡ್ತು. ಇಲ್ಲ ನೋಡಿದ್ನಲ್ಲ ಏನಕ್ಕೋ ಸುಮ್ಮನೆ ಬಂದೈತೆ. ಹೆಂಗೋ ಸದ್ಯನ ಮಂತಾಗೆ ಬರೋರೆಲ್ಲ ದೂರ ಆಗ್ಬಿಟ್ರು. ಯಾರಿಗೂ ಒಂದು ಸುಸ್ಸ ಒಂದು ಪಿನ್ ಪಾಯಿಂಟು ಗೊತ್ತಿಲ್ಲ. ನಾವಿಬ್ರು ಮಾತಾಡ್ತಾ ಇರೋದು ಕಾಂಟ್ಯಾಕ್ಟಲ್ಲಿರೋದು ಯಾರಿಗೂ ಒಂದು ಪಿನ್ ಪಾಯಿಂಟೂ ಗೊತ್ತಿಲ್ಲ. ಹೆಂಗೆ ಏನೋ ಎತ್ತ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತೈತಿ ಹೆಂಗಿರ್ಬೇಕು ಅಂತ. ಹೆಂಗ ಅದೃಷ್ಟನು ಈ ಚೌಡಮ್ಮನು ಎಲ್ಲ ಬರ್ದಂಗೆ ಮಾಡಿಬಿಟ್ಟೆ. ಅವರೆಲ್ಲ ಬಂದಿದ್ರೆ ಇಲ್ಲೊಂದು ಇದು ಮಾಡೋರು. ಅವರೆಲ್ಲ ಬುರ್ದಿಲ್ಲೋದಕ್ಕೆ ಆಸೆ ಆತ. ಆರಾಮಾಗಿ ಇದ್ದು ಬಿಡ್ಬೋದು. ನಿನ್ನೆ ಇಲ್ಲ ಕರಿಯಮ್ಮನಿಗೆ ಫೋನ ಹೋಗ್ಬೇಕು. ಮಾತಾಡ್ಬೇಕು ಇವಾಗ. ಆದಷ್ಟು ಬೇಗ ಮಾತಾಡಿದ್ರೇ ಸ್ವಲ್ಪ ಸಮಾಧಾನ. ಇಲ್ಲಾಂದ್ರೆ ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ. ನೀನು ಕಾಲೇ ಮಾಡಲ್ಲ, ನೀನು ಫೋನೇ ಮಾಡಲ್ಲ ಅಂತೇಳಿ ಬೇಜಾರು ಮಾಡ್ಕೊಬಿಡ್ತಾಳೆ. ಮತ್ತೆ ಫೋನಲ್ಲಿ ನೋಡ್ಬಿಟ್ಟಿದ್ಲು ಋತು ಯಾವುದೋ ಅಂತ ಕೇಳಿದ್ಲು. ನಾನು ಅದಕ್ಕೇನೆ ಅಮ್ಮಯಿಂದ ಅವಾಗ ಯಾವಾಗಲೂ ಇತ್ತೇಳು ಅದೆಲ್ಲ ಇತ್ತು ತಕ್ಕಂಡೆ. ಯಾರಿಗಾನ ಕೊಡೋಣ ಅಂತ ಚಾರ್ಜ್ ಇಕ್ಕಿದ್ದೀನಿ ಅಂತಂದೆ. ಚಾರ್ಜ್ ಇಕ್ಕಿರೋದು ತಗೊಂಡು ಅಲ್ಲೇ ನೋಡ್ಬಿಟ್ಲು ಯಾರ್ದು ಏನು ಫೋನು ಅಂತ. ಒಂಥರ ನನಗೆ ಆವಾಗಲೇ ಬಾಯ್ವಾದಂಗೆ ಆಗ್ಬಿಡ್ತು. ಹೋಗತ್ತಾ ಚಾರ್ಜಿಗೆ ಇಟ್ಬಿಟ್ಟು ಮಾರ್ತು ನಾನು ರೂಮಲ್ಲಿ ಬೋಲ್ಟ್ ಹಾಕೋಣಾಗ ಚಾರ್ಜಿಗೆ ಇಡ್ತಿದ್ದೆ. ಆದರೆ ಇವಾಗ ಏನು ಮಾಡೋದು, ಇದೊಳ್ಳೆ ಸವಾಸ ಆಯಿತು ಅಂತ ನಾನು ಅಂದ್ಕೊಂಡೆ. ಹೆಂಗೋ ಅತ್ತಾಗ ಹಂಗೆ ಏನೋ ಒಂದು ತಿರುವು ಹಾಕ್ಬಿಟ್ಟೆ. ಅಮ್ಮೆಯಿಂದ ಅವಾಗ ಕೊಡಿಸಿದ್ದೆ ಅಂತೇಳಿ ಏನೋ ಒಂದು ಹೇಳ್ಬಿಟ್ಟೆ ಅತ್ತಾಗೆ. ಅಮ್ಮಣೆ ಋತಮ್ಮ ಋತಮ್ಮ ಏನಜ್ಜಿ ಎಲ್ಲಿಗೋದ ಇವನು? ಎಲ್ಲ ಹೋದ್ರು ಕಣಜ್ಜಿ. ಹಿಂಗೆ ಹೊರ ಹಿಂಗೆ ಓಡಾಡ್ಕೊಂಬತ್ತೀನಿ ಅಂತೇಳಿ ಹೋಗ್ತಾರೆ. ಯಾಕಜ್ಜಿ? ಋತಮ್ಮ ನಾನು ಯಾಕೆ ಬಂದಿದ್ದೀನಿ ಗೊತ್ತೇ? ಅವ್ನು ಬಂಡವಾಳ ಎಲ್ಲ ಬಯಲು ಮಾಡೋದಕ್ಕೆ ಬಂದಿದ್ದೀನಿ. ಅವನು ಇನ್ನೂ ಅಂತ ಕೆಲಸ ಮಾಡೋದನ್ನ ಬಿಟ್ಟಿಲ್ಲ. ಆ ಕರಿ ಜೊತೆ ಆ ಕರ್ಪಿ ಜೊತೆ ಮಾತಾಡೋದನ್ನ ಬಿಟ್ಟಿಲ್ಲ ಅವನು. ಆ ಕರ್ಪಿ ಜೊತೆ ಇನ್ನೂ ಕಾಂಟ್ಯಾಕ್ಟ್ ಇದ್ದಾನಂತೆ. ಅದನ್ನ ತನ್ವಿ ನೋಡ್ಯವಳೆ. ತನ್ವಿ ನೋಡ್ಬಿಟ್ಟು ಮಾನು ಹತ್ರ ಬಂದು ಇವಳಿ ಅಕ್ಕ ತಂಗಿಯವ್ರಿಬ್ರು ಹೆಂಗ ಅವ್ರು ಚೆನ್ನಾಗಿ ಆಗ್ಯವ್ರೆ. ಚೆನ್ನಾಗಿರೋದಕ್ಕೆ ನನಗೆ ಕರೆದ್ಬಿಟ್ಟು ಅಜ್ಜಿ, ನಾನು ನಮ್ಮ ಅಪ್ಪಗೆ ಬುದ್ಧಿ ಹೇಳೋಕ್ಕಾಗಲ್ಲ ಕಣಜ್ಜಿ, ನಾವು ಹೇಳೋಕ್ಕಂತೂ ಆಗಲ್ಲ, ನೀನೇ ಏನಾದರೂ ಮಾಡಜ್ಜಿ ಅಂತೇಳಿ ಅವರು ಹೇಳಿದ್ರು ನನಗೆ. ಅದಕ್ಕೆ ಮತ್ತು ನಾನು ಇವಾಗ ನಿನಗೆ ಹೇಳ್ತಾ ಇದ್ದೀನಿ, ಅವನ್ನ ಒಬ್ಸರ್ವ್ ಮಾಡೋಣ. ಇಬ್ಬರು ಸೇರ್ಕೊಂಡು ಒಬ್ಸರ್ವ್ ಮಾಡಿಬಿಟ್ಟು ಅವ್ನು ಮಾಡೋದನ್ನ ಕಂಡುಹಿಡಿಬೇಕು. ಅವ್ನು ಮಾಡೋದು ಕಂಡುಹಿಡ್ದು ಅದೇನು ಎತ್ತ ಅಂತ ತಿಳ್ಕೊಬೇಕು. ಬಿಡಜ್ಜಿ ಎತ್ತ ಅದು ಏನು ತಿಳ್ಕೊಮನ ಏನು. ನನಗಂತೂ ಈ ಸೈಟಿನ ವಿಚಾರದಾಗೆ ಇದುವೇ ತೊಂದರೆ ಆಗೈತೆ. ಎಲ್ಲ ಸೈಟ್ಗಳು ಪ್ರಾಬ್ಲಮ್ ಆಗ್ಯವೆ. ಆವಾಗ ಕಮ್ಮಿ ಸಿಗ್ತೈತೆ, ಕಮ್ಮಿ ಕೊಡ್ತಾರೆ ಅಂತೇಳಿ ಇಂದು ಮುಂದೆ ನೋಡ್ದಲ್ಲೇ ತಕೊಬಿಟ್ಟು ಎಲ್ಲ ಪ್ರಾಬ್ಲಮ್ ಆಗ್ಯವೆ. ಏನು ಮಾಡೋದಜ್ಜಿ? ಅವು ಬೇರೆ ಹಂಗಾಗ್ಯವಲ್ಲ. ಬಿಡೋದ ಒಂದಲ್ಲ ಒಂದಿನ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಸರಿ ಆಗಲಿಲ್ಲ ಅಂದ್ರೆ ಆಗಲ್ಲ. ಅದು ಏನಾಗಬೇಕು ಅದಾಗುತ್ತೆ. ಫಸ್ಟ್ ಇವನು ಜೋಪಾನ ಮಾಡ್ಕೆ ನೀನು. ಇವನು ಜೋಪಾನ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಎಲ್ಲನ. ಕೆಲಸನೂ ನೆಟ್ಟಗೆ ಮಾಡ್ತಾನೆ, ಕೆಲಸದಾಗೂ ನ್ಯಾಯವಾಗಿ ಇರ್ತಾನೆ. ಅವ್ನಿಗೆ ಇವಾಗ ಕೆಲಸ ಇಲ್ಲದೆ ಒಳ್ಳೇದಾಗೈತೆ. ಅವನ ಜೊತೆ ಮಾತಾಡ್ಕೊಂಡು ಕಾಲ ಕಲ್ತ್ಕೊಂಡು ಓಡಾಡ್ಕೊಂಡು ಇರಾಕೆ. ಅಯ್ಯೋ ನೋಡು, ಮೊನ್ನೆ ಟೌನಕ್ಕೆ ಹೋಗಿದ್ರು ತಮ್ಮನನ್ನು ಅವಳು ಎಳ್ಕೊಂಬಂದ್ರು. ನಾನು ಅವತ್ತು ಹೆಂಗೆ ಅನ್ಕಂಡೆ. ಮೊನ್ನೆ ದಿನ ಹೋಗಿದ್ರು ಕಣಮ್ಮ. ಮೊನ್ನೆ ದಿನ ಅಯ್ಯಪ್ಪನು ಹೋಗಿದ್ದ ಕಣಜ್ಜಿ. ಯಾತ ಕೆಲಸದ ಮೇಲೆ ಹೋಗಿದ್ರು ಇವ್ರು. ಯಾತ ಆಫೀಸ್ಗೆ ಹೋಗ್ತೀನಿ ಅಂತ ಅಯ್ಯಪ್ಪನು ಹೋಗಿದ್ದ. ಅದಕ್ಕೆ ಮತ್ತೆ ಎಲ್ಲ ನಾ ಮಸ್ತ ತಾಂಬಂದ್ಲು. ಅದು ಇದು ತಾಂಬಂದೆ ಅಂತ ಎಲ್ಲರಿಗೂ ಹೇಳಾಳು. ನಾನು ಹಂಗೆ ಅಂದ್ಕೊಂಡೆ, ಇವಳಿಗೆ ಇಷ್ಟೊಂದು ದುಡ್ಡೆಲ್ಲ ಎಲ್ಲಿಂದ ಬರೋಂಗೈತೆ. ಏನು ದುಡಿಯೋಕೆ ಹೋಗಲ್ಲ ಏನಿಲ್ಲ. ದುಡಿಯೋಕೆ ಹೋಗರ್ತಾಗೇನೆ ಒಂದೊಂದ್ಸತಿ ದುಡ್ಡು ಇರಲ್ಲ. ಇನ್ನು ದುಡಿಯೋಕೆ ಹೋಗದಿಲ್ಲ ತರ್ತಾಕೆ ಎಲ್ಲಿ ಬರ್ತಾವೆ ದುಡ್ಡು? ನಾನು ಹಂಗೆ ಅಂದ್ಕೊಂಡೆ. ಎಲ್ಲನ ಏನೋ ತಾಂಬರಕ್ಕೆಲ್ಲ ಕೊಡ್ಸ್ಕೊಂಬರಕ್ಕೆ ಹೋಗಿ ಅವಳೆ ಅಂತ ನನಗೆ ಅವತ್ತೇ ಗೊತ್ತಾಯ್ತು. ಅಲ್ಲ ನಾವು ಒಂದಿಟ ಒಬ್ಸರ್ವ್ ಮಾಡೋಣ. ಇಬ್ಬರಾಳು ಸೇರ್ಕೊಂಡು ಬೆಳಗ್ಗೆ ಫೋನ್ ಬೇರೆ ಇತ್ತು ಒಂದು. ನೀನು ಯಾರ್ದಪ್ಪ ಫೋನು ಅಂತಂಬತ್ಗೆ ಮತ್ತೆ ನಮ್ಮಮ್ಮಿಂದು ಕೊಟ್ಟು ಬರ್ತೀನಿ ಮಾರ್ತೀನಿ ಅಂತಂತು. ನೀನು ಬಂದಲ್ಲ ಆವಾಗ ನೀನು ನೋಡ್ಬಿಟ್ಟು ಅಪ್ಪನಿಗೆ ಸಾಕಾದಂಗೆ ಆಗ್ಬಿಟ್ಟೈತೆ. ಯಾಕೆ ಬಂತ ಇವಜ್ಜಿ ಅಂತ. ಮತ್ತೆ ನಾನು ಬಂದಿರೋದು ನೋಡಿ ಅವನಿಗೆ ಸಾಕಾದಂಗೆ ಆಗ್ಬಿಟ್ಟೈತೆ. ಯಾಕೆ ಬಂತ ಏನೋ ಅಂತ ಹೇಳಿ ಒಂಥರ ಇದು ಮಾಡೋಣ. ಬರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು. ಇವಜ್ಜಿ ಬೇರೆ ಬಂದ್ಬಿಟ್ಲಲ್ಲಪ್ಪ ಅಂತ ಹೇಳಿ ಅವನು ಹಂಗೆ ಅಂದ್ಕೊಂತಾನೆ. ಇವತ್ತು ಯಾಕೆ ಬಂತಪ್ಪ ಅನ್ಕೊಂತಾನೆ. ಇವ್ರಜ್ಜಿ ಬರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ನನಗೆ. ಇವಜ್ಜಿ ಬಂದರೆ ಆಮೇಲೆ ನಾನು ಒಬ್ಸರ್ವ್ ಮಾಡುತ್ತೆ ಅಂತ ಅನ್ಕೊಂತಾನೆ ಅವನು. ನಾನು ಇವತ್ತು ಬೈಕ್ಯಾಣ ನಾನು ಇಲ್ಲಿ ಬಂದಿರೋದು. ನಾನು ಬೈಕ್ಯಾಣ ಯಾಕಂದ್ರೆ ಇವಾಗ ನಾನು ನಿಮ್ಮ ತಾತ ಜವಾಬ್ದಾರಿ ತಗೊಂಡಿದ್ದೀವಿ. ಅದಕ್ಕೇನೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ. ಏನಾನ ನೀನು ಒಳ್ಳೇದಕ್ಕೆ ಮಾಡ್ತೀನಿ. ನನಗೂ ನಮ್ಮ ಮೊಮ್ಮಗಳು ಅಂಬೋದೆಲ್ಲ ಒಂದು ಕಡೆ ಪ್ರೀತಿ ಇರುತ್ತಲ್ಲ ಮನಸ್ನಾಗೆ. ಅದಕ್ಕೆ ಕಣಮ್ಮ ಅವನು ನಾವೇ ಕೆಲಸ ಮಾಡಿ ಸೈಟಿನ ಬಗ್ಗೆ ಬಿಟ್ಟಾಕು. ಹೋದ್ರೆ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇವನೇ ನಾವ್ಯಾಗಿಲ್ಲ ಅಂದಮೇಲೆ ಯಾವ ಆಸ್ತಿ ತಗೊಂಡು ಏನು ಮಾಡ್ತೀಯ? ಫಸ್ಟು ಹೆಣ್ಣು ಮಕ್ಳಿಗೆ ಕಟ್ಕೊಂಡಿರೋ ಗಂಡ ಆದನು ಗಂಡ ನಾವ್ಯಾಗಿರ್ಬೇಕು, ಹಂಗೆ ನೆಮ್ಮದಿ ಇರಬೇಕು. ದುಡಿಬೇಕು, ಅದು ಮುಖ್ಯ ಇರೋದು. ಕಟ್ಕೊಂಡಿರೋ ಅಂತ ಗಂಡನಿಂದ ನೆಮ್ಮದಿ ಸಿಕ್ಕಿದ್ರೆ ಯಾವ ಆಸ್ತಿ ಅಂತಸ್ತಿ ಏನು ಬೇಡ. ಇರೋದ್ರಲ್ಲೇ ಅವತ್ತಿಂದ ಅವತ್ತಿನ ಜೀವನ ಆಗಲಿ ಮಾಡಿಕೊಂಡು ಚೆನ್ನಾಗಿರ್ಬೋದು.
ಎಲ್ಲ ಒಳ್ಳೇದಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಇಂಥವೇನ ಬಂದೇವೆ ಅಂತಂದ್ರೆ ಯಾವ ಆಸ್ತಿ ನೀನು ಏನು ನಿನ್ನ ಕೋಟಿಗಟ್ಟಲೆ ನೀನು ಏನೇ ನೀನು ಯಾವ ಸಂಪಾದಿಸಿದ್ರು ಇಂಥದ್ದು ಬಂದೈತೆ ಮೂರನೇವ್ರು ಯಾರಾದರೂ ಗಂಡ ಹೆಂಡತಿ ಮಧ್ಯೆ ಬಂದೇವ್ರೆ ಅಂತಂದರೆ ಎಂಥದ್ದು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಮುಂದುವರಿಯೋಕ್ಕಾಗಲ್ಲ. ಅಷ್ಟೇನೆ. ಅದನ್ನ ತಲೆಗಿಕ್ಕೆ ನೀನು 4 ಅಲ್ಲ 20 ಸೈಟ್ ತಗೊಂಡ್ರು ನಿನಗೆ ನೆಮ್ಮದಿ ಇರಲ್ಲ. ನೀವು ನಿಂತು ಮಾಡಿದ್ರೆ ನೆಮ್ಮದಿ ಇರುತ್ತಾ ನಿನಗೆ? ನಿನ್ನ ಗಂಡನ ನಿನಗೆ ಬೇರೆ ಯಾರಿಗೆ ಬಿಟ್ಕೊಡಕ್ಕೆ ಮನ್ಸು ಬರುತ್ತಾ? ಹೇಳು, ಬಿಟ್ಕೊಡಕ್ಕಂತೂ ಮನ್ಸು ಬರಲ್ಲ. ಅದಕ್ಕೇನೆ ಸೈಟಿಂದ ಹಾಳಾಗೋದ್ರು ಹೋಗ್ಲಿ, ಫಸ್ಟು ನೀನು ಸರಿಯಾಗಿ ಅವನ್ನ ಬೀಗ ಮಾಡ್ಕಲಿ. ಇವನ್ನ ಬೀಗ ಮಾಡ್ಕೊಂಡು ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಅಂತಂದರೆ ತನ್ನಡಿಕೆ ತಾನೇ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಸರಿಯಾಗುತ್ತೆ. ಯಾವಾಗ ಈ ಕಂಟ್ರಿ ನನ್ನ ಮಗ ಇಂಥ ಕಂಟ್ರಿ ಕೆಲಸ ಮಾಡ್ತಾ ಇದ್ದಾನೆ, ಇವಾಗ ಮಾಡ್ತಾ ಇರೋದ್ರಿಂದ ತಾನೇ ಹೊಂದ್ಕೊಂಡು ಇವಾಗ ಎಡವಟ್ಟುಗಳಾಗ್ತಾ ಇರೋದು ನಿಮಗೆ. ಏನಮ್ಮ ಹಿಂಗೆಲ್ಲ ಆಗ್ತಿರೋದಕ್ಕೆ ತಾನೇ ಎಡವಟ್ಟುಗಳಾಗ್ತಿರೋದು. ಮುಂಚೆಗೆಲ್ಲ ಹೆಂಗಿದ್ರಿ ನೀವಿಬ್ರು ಗಂಡ ಹೆಂಡತಿ? ಏನು ಇಲ್ದಂಗೆ ನೀವೆಲ್ಲ ಹೆಂಗಿದ್ರಿ ಎಲ್ಲ ಹೇಳು, ಯೋಚನೆ ಮಾಡು ನೀನು, ನೀವು ಹೆಂಗಿದ್ರಿ ಅಂತ. ಈಗ ಮೂರನೇದು ಯಾರಾದರೂ ಬಂದ್ರೇ ಗಂಡ ಹೆಂಡತಿ ಮಧ್ಯೆ ಇಂಥವೆಲ್ಲ ಆಗೋದು. ಅದಕ್ಕೆ ಫಸ್ಟ್ ಇವನು ಬಿಗಿ ಮಾಡ್ಕೊಂಡು ನೀನು ಆಮೇಲೆ ಆ ಸೈಟು ಈ ಸೈಟು ಆ ವಾಸ್ತಿ ಈ ವಾಸ್ತಿ ಅಂತ ನೀನು ಓಡಾಡು. ಫಸ್ಟ್ ಇವನು ಬಿಗಿ ಮಾಡ್ಕೆ, ಇವನು ಬಂಡವಾಳ ಏನು ಅಂತ ಫಸ್ಟ್ ತಿಳ್ಕ. ಇವನು ಬದಲಾಗಿ ಅವನು ಇಲ್ವ, ಇವನು ಎಂಥ ಕೆಲಸ ಮಾಡ್ತಾ ಇದ್ದಾನೆ ಕಂತ್ರಿ ಕೆಲಸ ಅಂತ ಫಸ್ಟ್ ಇವನ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂಡು ಆಮೇಲೆ ಮುಂದುವರಿ ನೀನು. ಅಷ್ಟೇ. ನಾನು ಅದಕ್ಕೆ ಇದನ್ನೆಲ್ಲ ಮಾತಾಡಿ ತೆಗಿ, ಫೋನ್ನಾಗೆಲ್ಲ ಮಾತಾಡಿದ್ರೆ ಸರಿಯಾಗಲ್ಲ, ಹೋಗೇ ಬರ್ಬೇಕು ಅಂತಾಳೆ. ಅದಕ್ಕೆ ನಾನು ಇಲ್ಲಿಗೆ ಬಂದುಬಿಟ್ಟಿದ್ದು ಸೀದಾನ. ಯಾರೇನ ನಮ್ಲೆ ಬಿಡು ಅಂತ ಹೇಳಿ ನಾನು ಅದಕ್ಕೆ ಇಲ್ಲಿಗೆ ಬಂದುಬಿಟ್ಟಿದ್ದು ಸೀದಾನ. ಸರಿ ಆಯ್ತು ಕಣಜ್ಜಿ, ಹೇಳು. ಅಬ್ಸರ್ವ್ ಮಾಡೋಣ. ನನಗೂ ಅಯ್ಯಪ್ಪನ ಮೇಲೆ ಸ್ವಲ್ಪ ಅನುಮಾನ ಶುರು ಆಗೈತೆ. ನೋಡೋಣ, ನಾನು ಮಾತಾಡ್ತೀನಿ, ಅಯ್ಯಪ್ಪಗೆ ಹೇಳ್ತೀನಿ. ಹೇಳೋದು ಬೇಡ, ನೋಡೋಣ. ಹಂಗೆ ನೋಡ್ತೀರಾ, ನೀನು ಗೊತ್ತಿಲ್ದಾರಂಗಿರ್ಬೇಕು. ನಾವು ಅನುಮಾನ ಪಡಬಾರ್ದು. ಗಂಡ ಹೆಂಡತಿ ಮಧ್ಯೆ ಅನುಮಾನ ಅನ್ನೋದು ಬಂದ್ರೂ ಮುಂದುವರಿಯೋಕ್ಕಾಗಲ್ಲ. ನಂಬಿಕೆ ಅನ್ನೋದು ಇರಬೇಕು, ಗಂಡ ಹೆಂಡತಿ ಮೇಲೆ ನಂಬಿಕೆ ಇರಬೇಕು, ಹೆಂಡತಿ ಗಂಡನ ಮೇಲೆ ನಂಬಿಕೆ ಇರಬೇಕು. ಅನುಮಾನ ಅನ್ನೋದು ಮಾತ್ರ ತೆಗ್ದಾಕ್ಬೇಕು ಅಂತೇಳಿ ನಾನು ಎಷ್ಟು ಇದನ್ನು ಮಾಡ್ತೀನಿ. ಹಂಗಂದ್ರೂ ಹಿಂಗೆ ಆಗ್ತವೆ. ಏನು ಮಾಡೋಣಪ್ಪ. ನಾವಂದರೆ ಈಗ ಇಂಥವಕ್ಕೆ ಯಾತ್ಕ ಸಿಕ್ಕಾಕೊಂಡಾಗೆ ಇಂಥವೆಲ್ಲ ಆಗ್ತಾ ಇರೋದು. ಏನು ಮಾಡೋದು? ನಾವು ಇಂಥವು ತಂದ್ರೇ ನಾವು ಇಂಥವು ಯಾತ್ರಾವು ಅನುಭವಿಸ್ತಾರಲ್ಲಪ್ಪ. ಇದಕ್ಕಿದ್ದಂಗೆ ಇಂಥವೆಲ್ಲ ನಮಗೆ ನೋವುಗಳು. ಏನು ಮಾಡೋದು? ಬಾರಜ್ಜಿ, ಊಟ ಮಾಡ್ಬಾ. ಆಮೇಲೆ ನೋಡ್ಕೊಂಬನ್ ಬಾ, ಏನಾಗುತ್ತಾ ಆಗ್ಲತ್ತ. ಆಮೇಲೆ ನೋಡ್ಕೊಂಬನ್ ಮಾತಾಡ್ತೀನಿ. ಅದ ನೋಡು, ನಾವು ಎಚ್ಚರಿಕೆ ತಗೋಬೇಕಂತ ನಾನು ಹೇಳ್ತಾ ಇರೋದು. ನಾವು ಎಚ್ಚರಿಕೆ ತಗೊಂಡ್ರೆ ಎಲ್ಲ ನಮ್ಮ ಹೆಂಗೆ ಬೇಕಂಗೆ ಮಾಡ್ಕೋಬೋದು. ಅಜ್ಜಿ, ನಾನು ಹಂಗೆ ಅಂದ್ಕೊಂಡಿರೋದು. ನನಗೂ ನಮ್ಮ ತನ್ವಿ ನೆನ್ನೆ ಫೋನ್ ಮಾಡಿ ಹೇಳಿಲ್ಲಲ್ಲ, ನೆನ್ನೆಸಿಂದಲೂ ನನಗೆ ಅದೇ ಡೌಟು. ಮತ್ತು ಅವಳು ಸುಮ್ಮನೆ ಹೇಳಲ್ಲ. ಸುಮ್ಮನೆ ಹೆಂಗೆ ಹೇಳ್ತಾಳೆ ಅವಳು? ಎಲ್ಲರೂ ಹೇಳಿದ್ರು ಅವಳು ಮತ್ತು ಕೇಳ್ದಿಲ್ದವಳು. ಇವಾಗ ಅಮ್ಮ ನಾನು ನೋಡ್ದೆ ಕಣಮ್ಮ ಅಂತವಳೆಲ್ಲ ಹೇಳಿ ಅಂದಮೇಲೆ ಅಲ್ವೇ ಎಲ್ಲ ಗೊತ್ತಾಗಿರೋದಕ್ಕೆ ಅವಳು ಹೇಳಿರೋದು. ನೋಡಂತಾಡಿ ಇವನು ಹೆಂಗೆ ಏನು ಅಂತ ಕಂಡುಹಿಡಿತೀನಿ. ಅತ್ತಾಗ ಹೋಗ್ಯವೇ ಅಂತಾಡಿ. ಬಾ, ಊಟ ಮಾಡ್ಬಾ. ಇಲ್ಲಿ ಫಸ್ಟು ನೀನು ಊಟ ಮಾಡ್ಬಾರಜ್ಜಿ. ರೀತಾ, ಈ ರೂಮ್ ಅಂತೂ ತುಂಬ ಚೆನ್ನಾಗಿ ಬಂದೈತಲ್ವಾ? ಎಷ್ಟು ದೊಡ್ಡದಾಗಿ ಬಂದೈತೆ. ನನಗಂತೂ ಈ ರೂಮು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಚೆನ್ನಾಗೈತೆ. ಆ ಕಡೆ ರೂಮು ಸ್ವಲ್ಪ ಚಿಕ್ಕದು, ಈ ಕಡೆ ರೂಮು ಸ್ವಲ್ಪ ದೊಡ್ಡದು. ಹೆಂಗೋ ಬಿಡಪ್ಪ, ಸಾಕು. ನಮಗೆ ಸ್ವಲ್ಪ ಮನೆ ಮಾಡ್ಕೊಂಡ್ವಲ್ಲ, ಅಷ್ಟೇ ಸಾಕತ್ಲಾಗೆ. ಅಯ್ಯೋ, ಇರೋದನ್ನ ಕಳ್ಕೊಂಡು ಇವತ್ತು ಈ ಮನೆ ಕಟ್ಟೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀವಿ ಅನ್ನೋದು ಇವಾಗ ಗೊತ್ತಾಯ್ತು ನನಗೆ. ಇವಾಗ ಎಷ್ಟು ಕಷ್ಟ ಮನೆ ಕಟ್ಟೋದಾಗಿರ್ಬೋದು, ಏನೇ ಒಂದು ಕೆಲಸ ಮಾಡೋದಾಗಿರ್ಬೋದು, ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಯ್ತು ನಮಗೆ. ನೋಡಿ, ಇರೋದನ್ನ ಕಳ್ಕೊಬಿಡ್ತೀವಿ, ಇರೋದ್ರ ಬೆಲೆ ಗೊತ್ತಾಗೋದಿಲ್ಲ. ಅದಕ್ಕೆ ಬತ್ತೆ ಯಾವತ್ತೂ ಇರೋದನ್ನ ಜೋಪಾನ ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು. ಯಾವತ್ತೇ ಆಗಲಿ ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತ ಹೇಳ್ತಾರಲ್ಲ, ಆಗ ಹಂಗಾಯ್ತು ನಮಗೆ. ದೇವ್ರು ಒಂದ್ಸತಿ ಕೊಟ್ಟಿದ್ದ, ನಮ್ಮನ್ನು ಪರೀಕ್ಷೆ ಮಾಡ್ದ, ಆದರೆ ಅದು ಹಂಗೆ ಕಿತ್ಕೊಬಿಟ್ಟ. ಬಿಡು, ಹೆಂಗೋ ಕಷ್ಟಪಟ್ಟು ದುಡ್ದು ಕಟ್ಟಿದೀವಲ್ಲ. ಈ ಮನೆ ಕಟ್ಟಿರೋದು ಮಾತ್ರ ಕಷ್ಟ ಬಿದ್ದು ದುಡ್ದು ಕಟ್ಟಿರೋದು. ಒಂದೊಂದು ಕೆಲಸವನ್ನು ಮಾಡಿ 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 ಬೆವರು ಸುರಿಸಿ ಈ ಮನೆ ಕಟ್ಟಿರೋದು ನಾನು ನನ್ನ ಮಗ. ಹಗಲು ರಾತ್ರಿ ಅಂದಂಗೆ ಕೆಲಸ ಮಾಡಿ 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 ಕಟ್ಟಿರೋದು. ಕಷ್ಟಪಟ್ಟು ದುಡ್ದುಬಿಟ್ಟು ಹೆಂಗ ಒಂದಿಷ್ಟು ಮನೆ ಮಾಡ್ಕೊಂಡು ದೇವ್ರ ದಯದಿಂದ ಆಯ್ತು. ಬಾ ನೋಡೋಣ. ನೀನು ಪ್ರದೀಪ್ ಬಂದವ್ರೇನೋ ನೋಡೋಣ. ಬಂದಿರಂಗಿದ್ದಾರೆ. ಪ್ರದೀಪ, ಇವಾಗ ಒಂಥರ ಚೆನ್ನಾಗೈತಲ್ವೇ ನಮ್ಮ ಮನೆ ನೋಡೋದಕ್ಕೆ ಸಖತ್ತ ಕಾಣಿಸ್ತಾ ಐತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಕಣಮ್ಮ ನಮ್ಮ ಮನೆ. ಯಾವತ್ತೇ ಆಗಲಿ ನಮ್ಮ ಮನೆಯಲ್ಲಿ ಏನಿರುತ್ತೆ, ನಮ್ಮದು ಅನ್ನೋದು ಏನಿರುತ್ತೆ ಅದನ್ನ ನೋಡಿ ಸಂತೋಷ ಪಡಬೇಕು, ಅದರಲ್ಲಿ ತೃಪ್ತಿ ಪಡಬೇಕು, ಅದನ್ನು ನಾವು ಪ್ರೀತಿಸ್ಬೇಕು. ನಾವೇನೋ ಅನ್ಕೊಂತೀವಿ, ಆದರೆ ನಾವು ಅನ್ಕೊಂಡಂಗೆ ಯಾವುದು ಆಗಲ್ಲ. ನಾವು ಯಾವತ್ತೂ ನಾವು ಒಂದು ಸ್ವಲ್ಪ ಯಾವುದೊಂದು ವಿಷಯದಲ್ಲೇ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಾನು ನೋಡು, ಇವತ್ತಿರೋದು ಕಳ್ಕೊಬಿಟ್ಟು ಈ ಮನೆ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟು ಬಿಡು. ಕಷ್ಟಪಟ್ಟು ದುಡಿದ್ರು ನಮ್ಮ ಮನೆ ನಾವು ಮಾಡ್ಕೊಬಿಟ್ವಲ್ಲ,
ಶ್ರಾವಣಕ್ಕೆ ಗೃಹ ಪ್ರವೇಶ ಮಾಡೋಣ. ನಾನು ಮತ್ತೆ ವಿನು ಇವತ್ತು ಹೋಗ್ತೀವಿ, ಹೋಗಿ ಕೇಳ್ಕೊಂಬರ್ತೀವಿ. ಡೇಟ್ ಎಲ್ಲ ಫಿಕ್ಸ್ ಮಾಡೋಕ್ಕಾಗುತ್ತೆ. ಅಷ್ಟೊತ್ತಿಗೆಲ್ಲ ತಯಾರಿ ಮಾಡ್ಕೊಂಡ್ರೆ ಆಮೇಲೆ ಶ್ರಾವಣಕ್ಕೆ ಫಸ್ಟ್ನೇ ಶ್ರಾವಣ ಶನಿವಾರನೇ ಇಳ್ಕೊಂಬಕ್ಕಾಗುತ್ತೆ. ಫಸ್ಟ್ ಶ್ರಾವಣದಲ್ಲೇ ಶುಕ್ರವಾರಲೋ ಯಾವ್ದಾನ ಒಂದು ವಾರ ನೋಡ್ಬಿಡ್ರಿ. ಶುಕ್ರವಾರಲೋ ಶನಿವಾರಲೋ ಯಾವ್ದಾನ ಒಂದು ವಾರ ನೋಡ್ಬಿಟ್ಟು ಆರಾಮಾಗಿ ಹೋಗ್ಬಿಡ್ಬೋದು ನಾವು. ಹ್ಞೂನಕ್ಕ. ಫಸ್ಟ್ನೇ ವಾರದಲ್ಲೇ ಶ್ರಾವಣದಲ್ಲಿ ಫಸ್ಟ್ನೇ ಶ್ರಾವಣ ಶುಕ್ರವಾರ ಶ್ರಾವಣ ಶನಿವಾರ ಅಂತ ಬರುತ್ತಲ್ಲ, ಶ್ರಾವಣ ಸೋಮವಾರ ಅಂತೇಳಿ ಆವಾಗ ಎಲ್ಲ ನೋಡ್ಬಿಟ್ಟು ಒಂದು ಒಳ್ಳೆ ದಿನ ನೋಡಿ ಬಂದ್ಬಿಟ್ರೆ ಆಯಿತು. ಗೃಹಪ್ರವೇಶ ಮಾಡಿಕೊಂಡು. ನೋಡಿದ್ರಲ್ಲ ವೀಕ್ಷಕರೇ, ಇರೋ ಮನೇನ ಕಳ್ಕೊಬಿಟ್ಟು ಎಷ್ಟು ಕಷ್ಟ ಬಿದ್ವಿ ಅಂದರೆ ನಿಜವಾಗ್ಲೂ ನಾನು, ನನ್ನ ಮಗ, ನನ್ನ ಗಂಡ, ಎಲ್ಲರೂ ನನ್ನ ಸೊಸೆ, ನಮ್ಮ ಮನೆ ಮಕ್ಕಳೆಲ್ಲ ಅಷ್ಟು ಕಷ್ಟ ಬಿದ್ವಿ ಮನೆ ಕಟ್ಟೋದಕ್ಕಂದ್ರೆ. ಕಷ್ಟಪಟ್ಟರು ಬೇಗ ಬೇಗ ಕಷ್ಟಪಡೋದ್ರಿಂದ ದೇವರು ಬೇಗ ಬೇಗ ಮನೆ ಆಗಂಗೆ ಮಾಡ್ದ. ಆ ಕಷ್ಟಪಟ್ಟಿದ್ಕೊಂಡು ಪ್ರತಿಫಲ ಅನ್ನೋದು ಸಿಕ್ತು. ಹೆಂಗೋ ಸದ್ಯ ಮನೆ ಮಾಡ್ಕೊಂಡ್ವಲ್ಲ, ಅದು ನಮ್ಮ ಅದೃಷ್ಟ. ಇರೋದನ್ನ ಕಳ್ಕೊಬಿಟ್ಟು ಇವತ್ತು ನಾನು ತುಂಬ ಪಶ್ಚಾತ್ತಾಪ ಪಟ್ಟೆ. ಅದಕ್ಕೆ ಯಾವುದೇ ಒಂದು ವಿಷಯದಲ್ಲೇ ಆಗಿರ್ಬೋದು, ಇರೋವಂಥ ವಸ್ತು ಆಗಿರ್ಬೋದು, ಮನೆ ಆಗಿರ್ಬೋದು, ಹೊಲ ಆಗಿರ್ಬೋದು, ಪ್ರತಿಯೊಂದು ಒಂದು ಗಾಡಿಯಿಂದ ಹಿಡಿದು ನಮ್ಮ ಮನೇಲಿ ಏನಿರುತ್ತೆ ನಮ್ಮದು ಅನ್ನೋದು ವಸ್ತು, ಅದನ್ನು ಕಳಿಯೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಅದನ್ನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಾವು ಯಾವುದೇ ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಯಾವತ್ತು ಕಳಿಯೋಕ್ಕೆ ಹೋಗ್ಬಾರ್ದು. ಕಳೆದ ಮೇಲೆ ತುಂಬ ಅನುಭವಿಸ್ಬೇಕಾಗುತ್ತೆ, ತುಂಬ ಸಫರ್ ಪಡಬೇಕಾಗುತ್ತೆ. ಅದಕ್ಕೇ ಯಾವತ್ತೂ ಯಾವುದೇ ಒಂದು ವಸ್ತುನ ನಾವು ಎಷ್ಟು ಜೋಪಾನ ಮಾಡಿಕೊಂಡು ಎಷ್ಟು ಜವಾಬ್ದಾರಿಯಿಂದ ನೋಡ್ಕೊತೀವಿ, ಅದು ನಮ್ಗೆ ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ. ಇವತ್ತು ನನಗೆ ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ. ಆ ಮನೇನ ನಾನಿವತ್ತು ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ದೆ. ನನಗೆ ಆ ಮನೆ ನೋಡ್ದಂಗೆ ಇವಾಗ ನಮ್ಮ ಕಂಟಿ ಇದ್ದಾನೆ ಅಲ್ಲಿರೋದಕ್ಕೆ ನನಗೆ ಆ ಮನೆ ನೋಡ್ದಂಗೆಲ್ಲ ಅನ್ನಿಸ್ತಾ ಇರುತ್ತೆ. ನೋಡು ನನಗೆ ಮನೆ ಇದ್ದಿದ್ರೆ ಚೆನ್ನಾಗಿ. ಆ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ ಅಲ್ವಾ. ಅದಕ್ಕೇ ಯಾವುದೊಂದೇ ಹೊಲ, ಒಂದು ಜಮೀನು ಆಗಿರ್ಬೋದು, ಒಂದು ನೀವು ತಗೊಂಡಿರೋಂಥ ಒಂದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಯಾವುದೇ ಆಗಲಿ ನಾವು ಜೋಪಾನ ಮಾಡಿ ಅದನ್ನು ತುಂಬ ಚೆನ್ನಾಗಿ ನೋಡಿಕೊಂಡಷ್ಟು ನಮಗೆ ಮುಂದೆ ಇನ್ನೂ ಒಳ್ಳೇದಾಗುತ್ತೆ. ಮನೆಯೇ ಆಗಿರ್ಬೋದು, ನಮ್ಮ ಮನೆ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದೂ ಅಷ್ಟೇ. ನಮ್ಮ ಮನೇನ ನಾವು ತುಂಬ ಇಷ್ಟಪಡಬೇಕು. ಯಾವುದೇ ನಮ್ಮ ಮನೆ ನಮಗೆ ಇಷ್ಟ ಆಗಬೇಕು. ನಮ್ಮ ಮನೆ ನನಗೆ ಇಷ್ಟ ಆಗಲಿಲ್ಲ, ನಮ್ಮ ಮನೆ ಹಂಗೈತಿ ಯಾವತ್ತೂ ಅಂದ್ಕೊಳಕೋಬಾರ್ದು. ನಮ್ಮ ಮನೆ ನಾವು ಪ್ರೀತಿಸಿ, ನಮ್ಮ ಮನೆ ನಾವು ಉಳಿಸ್ಕೊಂಡು ಆಮೇಲೆ ಬೇರೆದು ಅಲ್ವಾ. ಅದಕ್ಕೇ ಯಾರೇ ಆಗಿರ್ಬೋದು, ಇರೋದನ್ನು ಜೋಪಾನ ಮಾಡಿಕೊಂಡು ಉಳಿಸ್ಕೊಂಡು ಅದನ್ನು ಪ್ರೀತಿಸಿ, ಅದರಿಂದ ನಿಮಗಿನ್ನೂ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.